ತಾಲೂಕು ಸಿಕೆಪುರ ಕ್ಲಸ್ಟರ್ ಪಾವಗಡ ತಾಲೂಕು ನಿಡಗಲ್ಲು ಹೋಬಳಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೊತ್ತೂರು ಗ್ರಾಮದ ರತ್ನಮ್ಮ ಕೊಂಡಪ್ಪ, ಈ ಶಾಲೆಯಲ್ಲಿ 135 ಜನ ಮಕ್ಕಳಿದ್ದು ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ನಾವು ನಮ್ಮ ಸದಸ್ಯರೆಲ್ಲರೂ ಸೇರಿ ಪರಿಶುದ್ಧ ನೀರನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಶಾಲೆಯ ಕ್ಲಸ್ಟರ್ ಸಿಆರ್ಪಿ ಮೂರ್ತಿ ಎಲ್ ಮಾತನಾಡಿ, ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಕುಡಿಯುವ ನೀರು ಕಲ್ಪಿಸಿಕೊಡಬೇಕು. ನಮ್ಮ ಕ್ಲಸ್ಟರ್ನ ಉತ್ತಂಡಪ್ಪನ ಪಾಳ್ಯ ಗ್ರಾಮದಲ್ಲಿ ಶಾಲೆ ಇದ್ದು 12 ಜನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ತುಂಬಾ ಅನಾನುಕೂಲವಾಗಿದೆ. ಇಲ್ಲಿ ಕೇವಲ 2 ಕೊಠಡಿಗಳಿದ್ದು ಒಂದು ಕೊಠಡಿ ಚೆನ್ನಾಗಿದ್ದು ಇನ್ನೊಂದು ಕೊಠಡಿ ಬಿದ್ದು ಹೋಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ನಮ್ಮ ಕ್ಲಸ್ಟರ್ನಲ್ಲಿ ಉತ್ತಂಡಪ್ಪನ ಪಾಳ್ಯ ಅಂತ ಶಾಲೆ ಇದೆ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ 12 ಜನ ಮಕ್ಕಳು ಮಾತ್ರ. ಆದ್ರೆ ಆ ಶಾಲೆಯ ಒಳಗಡೆ ಹೋದ್ರೆ ಶಾಲಾ ಪೂರ್ತಿ ನೀರು ಆವರಿಸ್ಬಿಟ್ಟಿದೆ. 2 ರೂಮ್ ಇದೆ. 1 ರೂಮು ಬಿದ್ದೋಗಿದೆ, 1 ರೂಮು ಶಿಥಿಲಾವಸ್ಥೆ ಇದೆ. ನಮ್ಮ ಬೀವ ಸರ್ಗೆ ಮೊನ್ನೆ ಹೇಳಿದಾಗ 11ರಿಂದ 12 ಗಂಟೆ ಒಳಗಡೆ ಊಟ ಹಾಕ್ಸ್ಬಿಟ್ಟು ಮಳೆ ನಿಲ್ಲವರೆಗೂ ಡೈಲಿ 12 ಗಂಟೆಗೆ ಶಾಲೆಯನ್ನ ಲೆಟಪ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದರೆ, ಈ ವಿಚಾರ ಸ್ವಲ್ಪ ನಮ್ಮ ಗಮನದಲ್ಲಿರ್ಲಿ ಅಂತ ಭಾವಿಸ್ತಾ ನಮ್ಮ ಮನವಿಯನ್ನ ಪರಿಗಣಿಸಲಿಕ್ಕೆ ನಮ್ಮ ಪಂಚಾಯತಿಯ ಅಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಒಂದು ಸದಸ್ಯರು, ನಮ್ಮ ಸಿಕೆಪುರ ಒಂದು ತಂಡ ಏನಿದೆ, ಪಂಚಾಯತಿಯ ಒಂದು ತಂಡ ತುಂಬಾ ಶ್ರಮಪಟ್ಟು ಕಾರ್ಯ ನಿರ್ವಹಿಸ್ತಾರೆ ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಮುಖ್ಯೋಪಾಧ್ಯಾಯರಾದ ರಮೇಶ್ ರವರು ಮಾತನಾಡಿ, ಈ ಶಾಲೆಯಲ್ಲಿ ಬಡ ಸಮುದಾಯದವರ ಮಕ್ಕಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುದ್ಧವಾದ ಕುಡಿಯುವ ನೀರು ಒದಗಿಸಬೇಕು ಎಂದು ನಾನು ಸುಮಾರು 18 ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದೇನೆ ಎಂದು ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸದಸ್ಯರು ಎಲ್ಲ ಹೆಚ್ಚಿನದಾಗಿ ಬಂದಿದ್ದಾರೆ. ನಮ್ಮ ಶಾಲೆಯ ಅಭಿವೃದ್ಧಿ ಆಗಬಹುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕೆರೆಯಿಂದ ನಮಗೆ ಪೈಪ್ ಲೈನ್ ಮಾಡಿಕೊಟ್ಟು ನಮ್ಮೊಂದು ನೀರಿನ ಒಂದು ಅವಕಾಶ ಮಾಡಿಕೊಟ್ರು. ಇಲ್ಲಾಂದ್ರೆ ಬಿಸಿಗೂಟ ತಯಾರು ಮಾಡೋದಕ್ಕೆ ನೀರೇ ಇರ್ತಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ಇಲ್ಲೊಂದು ಬಾವಿ ಐತೆ, ಆ ಬಾವಿಗಳಿಗೆ ಬಿನಿಯನ್ನ ಸೇರ್ಸ್ಕೊಂಡ್ ಬಂದು ನಾವು ಅಡಿಗೆ ಮಾಡಿಸ್ತಾ ಇದ್ದವು. ಆದ್ರೆ ಕೆಲವು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋರು, ಏನ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೀರು ಹರಿಸ್ತೀರಾ ಅಂದ್ರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಗುಂಡಾರಲ್ಲಿ ನೋಡಿ, ಅದು ಏಡೆಡ್ ಸ್ಕೂಲ್. ಆದ್ರೆ ಅಲ್ಲಿ 2 ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಮತ್ತು ಒಂದು ಫಿಲ್ಟರ್ ನೀರು ಇದನ್ನು ಹಾಕಿದ್ದಾರೆ, ಸಿಸ್ಟಮ್ ಹಾಕ್ಬಿಟ್ಟು ನೀರು ಬರ್ತಾ ಇದೆ. ಅದನ್ನು ನಾವು ಮೊದಲು ಒಬ್ರು ಪಿಡಿಒ ಇದ್ರು, ನಮ್ಮ ಸ್ನೇಹಿತರವರು, ಅವ್ರಿಗೆ ಎಷ್ಟೋ ಕನ್ವಿನ್ಸ್ ಮಾಡ್ದ ಸಂತೋಷ ಅಂತ. ಅವ್ರು ಒಪ್ಪಲೇ ಇಲ್ಲ. ಲಾಸ್ಟ್ ಅಲ್ಲಿ ನಾವೇನ ಮಾಡಕ್ಕೆ ಇಲ್ಲಿ ನೀರು ನಿಲ್ತಾ ಇತ್ತು. ಇಲ್ಲಿ ಸುಮಾರು ಒಂದು 40 ಲೋಡ್ ಅಷ್ಟು ಮಣ್ಣನ್ನು ಒರೆಸಿ ಇದನ್ನು ಸ್ವಲ್ಪ ಎತ್ತರ ಮಾಡಿದ್ದಾರೆ. ಇನ್ನೊಂದು ನಾನು ನಮ್ಮ ಪಿಡಿಒ ಅಧಿಕಾರಿಯೊಂದಿಗೆ ಕೇಳ್ಕೊಳ್ಳೋ ಮನವಿ ಇದು, ಒಂದು 15 ಲೋಡ್ ಮಣ್ಣು ಆದ ಕೆಳಗಡೆ ತಗ್ಗಿದೆ. ಮಳೆ ಬಂತು ಅಂದ್ರೆ ಸುಮಾರು ಒಂದು 2 ಅಡಿ ನೀರು ನಿಂತ್ಕೊತದೆ. ಒಂದು 15-20 ಲೋಡ್ ಮಣ್ಣನ್ನು ಒರೆಸ್ಕೊಟ್ರೆ ದಯವಿಟ್ಟು ಅದೊಂದು ಸಾಕಾರ ಆಗ್ತದೆ ನಮ್ಮ ಮಕ್ಕಳಿಗೆ. ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸುದರ್ಶನ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಕೆಪುರ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ಶಾಲೆಯ ಮಕ್ಕಳು, ಪೋಷಕರು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೂರ್ತಿ ಎಲ್ಸಿಆರ್ಪಿ ಸ್ವಾಗತಿಸಿದರು. ಹರಿಹರಪುರ ಮುಖ್ಯ ಶಿಕ್ಷಕ ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಿಕೆಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರತ್ನಮ್ಮ ಕೊಂಡಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುದರ್ಶನ್ ಭಾಗಿಯಾಗಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಶಾಲೆಯ ಶಿಕ್ಷಕರು ಮತ್ತೆ ಸಿಆರ್ಪಿಗಳು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಿಕೆಪುರ ಗ್ರಾಮ ಪಂಚಾಯಿತಿ ಮಾನ್ಯ ಶಾಸಕರ ಒಂದು ಇಷ್ಟಾನುಸಾರ ಅಮೃತ ಗ್ರಾಮ ಪಂಚಾಯಿತಿ 2ನೇ ಹಂತಕ್ಕೆ ಸೆಲೆಕ್ಟ್ ಆಗಿದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಶಾಲೆಗಳು, ಅಂಗನವಾಡಿಗಳ ಸರ್ವಾಂಗೀಣ ಅಭಿವೃದ್ಧಿ, ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮತ್ತೆ ಶಾಲೆಗಳು ದುರಸ್ತಿ ಹೊಂದಿದ್ರೆ ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಒಳಗೊಂಡಿದೆ. ಹಾಗಾಗಿ ಯಾರು ಕೂಡ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನು ಯೋಚನೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಇನ್ನೊಂದು 6ರಿಂದ 1 ವರ್ಷದೊಳಗಡೆ ಎಲ್ಲಾ ಶಾಲೆಗಳು ಕೂಡ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಿ ಮಾದರಿ ಶಾಲೆಗಳಾಗಿ ಒಂದು ಪರಿವರ್ತನೆ ಆಗ್ತದೆ. ದಯವಿಟ್ಟು ನಾನು ಒಂದು ಭರವಸೆಯಿಂದ ನಮ್ಮ ಅಧ್ಯಕ್ಷ ಮುಖಾಂತರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳ ಮುಖಾಂತರ ಕೊಡ್ತೀನಿ. ಅಮೃತ ಗ್ರಾಮ ಪಂಚಾಯತಿ 2ನೇ ಹಂತದ ಮುಖೇನ ತಮ್ಮೆಲ್ಲ ಸುಮಾರು ವರ್ಷದ ಬೇಡಿಕೆಗಳು ಈಡೇರ್ತದೆ. ಸಂತೋಷ ಆಯ್ತು. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ನ ಮೂರ್ತಿಯಲ್ಲೂ ಮತ್ತು ಇದರ ನಮ್ಮ
ಶಿಕ್ಷಕರೊಂದವ್ರು ಬಂದು ಮನೆ ಹತ್ರ ಬಂದು ಕೇಳ್ಕೊಂಡ್ರು. ಈ ಕಾರ್ಯಕ್ರಮ ನಡೆಸ್ಕೊಡೋಕೆ ನಾವು ಅಧ್ಯಕ್ಷತೆ ವಹಿಸ್ಬೇಕು ಅಂತ ರತ್ನಮ್ಮನವ್ರು ಕೇಳ್ಕೊಂಡ್ರು. ನನಗೆ ಕೆಲವು ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಪ್ರೈಜಸ್ ಕೊಡಿಸ್ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದು ಮಾತು ಮಾತಾಡೋದಲ್ಲಿ ಆಯ್ತು ಹೆಸರಂತೆ ತೋಳಿ ಸರ್ ಅಂತ ಮಾತಕ್ಕೆ ಉದಾಹರಣೆ ಕೊಟ್ಟು ಈ ಕಾರ್ಯಕ್ರಮ ನಡೆಸಕ್ಕೆ ಬಹಳ ಸಂತೋಷ ಆಯ್ತು. ನಾನು ಈ ಕಾರ್ಯಕ್ರಮ ಬಗ್ಗೆ ಏನು ಪ್ರಿಪೇರ್ ಆಗಿಲ್ಲ, ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಅನ್ನದ ಭಾವಿಸ್ಬೇಡಿ. ಏನೋ ತಪ್ಪಾಗಿದ್ರೆ ಮುಂದಿನ ಒಂದು ವರ್ಷ ಇದೇ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ನಡೀಲಿ ಅಂತ ಆಶಿಸ್ತಾ ನಮ್ಮ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ